ಎಸ್ ಮೇಡಮ್, ಇನ್ನೊಂದು ಕರೆ ಬರ್ತಾ ಇದೆ, ನಾವು ತಗೊಳ್ಳೋಣ. ಹಲೋ ಹಲೋ, ಮಾತಾಡಿ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಮೇಡಮ್ ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಮೇಡಮ್? ಯಾರ ಬಗ್ಗೆ ಕೇಳ್ತೀರಾ ಮೇಡಮ್? ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 23/11/2000. ಟೈಮಿಂಗ್ಸ್ ಹೇಳ್ತೀರಾ? 23 ಅಲ್ವಾ ಮೇಡಮ್? 23/11/2000. ಟೈಮಿಂಗ್ಸ್ ಹೇಳಿ. ಅಲ್ಲ, ಅಂದಾಜು ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ. ನಿಮ್ಮ ಮಗಳೇ ಅಲ್ವಾ? 7:30 ರಾತ್ರಿ. ತುಲಾರಾಶಿ ಸ್ವಾತಿ ನಕ್ಷತ್ರ ಗೊತ್ತಿದ್ಯಾ? ಅದು ತುಲಾರಾಶಿ ಸ್ವಾತಿ ನಕ್ಷತ್ರ. ಏನ್ ಪ್ರಶ್ನೆ ಅಮ್ಮ? ಹಾ, ನಿಮ್ಮ ಮನೇಲಿ ಯಾರಾದ್ರೂ ಗೌರ್ಮೆಂಟ್ ಕೆಲಸವ್ರು ಇದ್ರಾ ಇಲ್ವಾ ಕುಟುಂಬದಲ್ಲಿ? ಹಾ, ಹಾ. ಯಾವ ಡೈರಿಯಲ್ಲಿ? ಓಕೆ ಓಕೆ. ನೋಡಿ, ನಿಮ್ಮ ಮಗಳಿಗೆ ಇವಾಗ ಟೈಮ್ ಬಂದು 2014ರಿಂದ 2030, 2030ವರೆಗೂ ಅವರಿಗೆ ಗುರುದಶೆ ನಡೀತಾ ಇದೆ. ಮತ್ತೆ ಅವ್ರು ಹುಟ್ಟಿರೋದು ರಾಹು ದಶೆ. 2000ದಿಂದ 2014 ಈ ಟೈಮಲ್ಲಿ ಮನೇಲಿ ಯಾರಾದ್ರೂ ಡೆತ್ ಆಗಿದ್ರಾ? ನಿಮ್ಮ ಮನೇಲಿ ಯಾರನ್ನಾದ್ರೂ ಕಳ್ಕೊಂಡಿದ್ದೀರಾ? 2000ದಿಂದ 2014 ಒಳಗಡೆ ಯಾರು ನಿಮ್ ಕುಟುಂಬದಲ್ಲಿ? ನಿಮ್ಮ ಅಜ್ಜಿ, ಅವರ ಮಗುವ್ರ ಅಜ್ಜಿ, ತಾತ? ಹಾ ಹಾ. 2014ರಿಂದ 2030 ಈವರೆಗೂ ತುಂಬಾ ಟೈಮು ಚೆನ್ನಾಗಿದೆ ಮಗುಗೆ. ತುಂಬಾ ಟೈಮ್ ಚೆನ್ನಾಗಿದೆ ಅಂತಂದ್ರೆ 12ನೇ ಮನೆ ದಶೆ ನಡೀತಾ ಇದೆ. 12ನೇ ಮನೇಲಿ ಗುರು ಮತ್ತೆ ಶನಿ ಒಟ್ಟಿಗೆ ಇರ್ತಾರೆ. ಈ ಟೈಮಲ್ಲಿ ಸ್ವಲ್ಪ ನೀವು ಗ್ರೋತ್ ಆಗಿರೋದಕ್ಕಿಂತ ಸ್ವಲ್ಪ ಲಾಸ್ ಆಗಿರೋದು ಜಾಸ್ತಿ ಕಾಣಿಸುತ್ತೆ. ಹೌದಾ? ಕೇಳಿಸ್ತಿದ್ಯಾ? ನೀವು ಬೆಳವಣಿಗೆ ಆಗಿರೋದಕ್ಕಿಂತ ಸ್ವಲ್ಪ ಕಳ್ಕೊಂಡಿರೋದು ಹೆಚ್ಚು ಅಂತ ಕಾಣುತ್ತೆ 2014. ಹಾ, ಯಾಕಂದ್ರೆ ಗುರುದಶೆ ನಡೀತಾ ಇದೆ ನಿಮ್ ಮಗುಗೆ. ನಿಮ್ ಮಗು ಗುರುದಶೆ ನಡಿಬೇಕಾದ್ರೆ ಏನಾಗುತ್ತೆ ನೋಡಿ, ಅವರಿಗೆ ಬಂದು 7ನೇ ಮನೆಯವರು ಅವರೇ ಆಗಿರ್ತಾರೆ, ಮತ್ತೆ 10ನೇ ಮನೆಯವರು ಅವರೇ ಆಗಿರ್ತಾರೆ. ಸೊ ಹಂಗಾಗಿ ಕೆಲ್ಸದಲ್ಲೂ ಸ್ವಲ್ಪ ಕಿರಿಕಿರಿ ಇರುತ್ತೆ. ನಿಮ್ಮ ಯಜಮಾನ್ರಿಗೂ ಕೆಲ್ಸದಲ್ಲಿ ಅಷ್ಟೊಂದು ಸ್ಯಾಟಿಸ್ಫೈ ಇರೋದಿಲ್ಲ. ಕೆಲ್ಸದಲ್ಲಿ ಕಿರಿಕಿರಿ ಆಗಿರ್ಬೋದು, ಅಥವಾ ಅವ್ರು ಅನ್ಕೊಂಡಿರೋ ಅಷ್ಟು ಸ್ಯಾಲ್ರಿ ಸಿಕ್ತಿರ ಇರೋದಾಗಿರ್ಬೋದು, ಸುಮ್ಮನೆ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾ ಇರೋಂಥ ಒಂದು ಟೈಮು ಇದಾಗಿರುತ್ತೆ. ಸೊ ಇದಾದ್ಮೇಲೆ ನಿಮ್ಮ ಮಗುಗೆ ಮತ್ತೆ 2030ರಿಂದ 2049 ಶನಿ ದಶೆನೇ ಬರುತ್ತೆ. ಆ ಶನಿ ದಶೆಯಲ್ಲಿ ಕೂಡ ತುಂಬಾ ಟೈಮು ಬ್ಯಾಡ್ ಆಗಿದೆ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ 49ವರೆಗೂ 2049ವರೆಗೂ ಟೈಮ್ ಚೆನ್ನಾಗಿಲ್ಲ. ಎಲ್ಲೋ ಒಂದ್ ಕಡೆ ಅವರು ಮ್ಯಾರೇಜ್ ಆದ್ಮೇಲೂ ಎಲ್ಲೋ ಒಂದ್ ಕಡೆ ಅವರು ಡೈವೋರ್ಸ್ಗಿಂತ ಅವರ ಹಸ್ಬೆಂಡ್ನ ಬೇಗ ಕಳ್ಕೊಳ್ತಾರೆ ಅಂತ ಹೇಳುತ್ತೆ ನಿಮ್ಮ ಮಗು ಫ್ಯೂಚರ್ ಇದು. ಆಯ್ತಾ? ಗೌರ್ಮೆಂಟ್ ಕೆಲಸ ಅಂತ ಬಂದಾಗ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಗೌರ್ಮೆಂಟ್ ಕೆಲ್ಸಕ್ಕೆ ಅಂತ ಏನು ಚಾನ್ಸ್ ಇಲ್ಲ. ಹಾಗಾಗಿ ಇವಾಗ ಏನ್ ಮಾಡ್ತಿದ್ದಾರೆ ಅವರು? ಓಕೆ, ಪ್ರೈವೇಟ್ ಜಾಬ್ ಆದ್ರೆ ಸಿಕ್ಕತ್ತೆ. ಇಲ್ಲ ಇವ್ರಿಗೆ ಒಂದು ಸ್ಕೂಲ್ ನಡೆಸ್ಬೋದು, ಒಂದು ಟ್ಯೂಷನ್ ನಡೆಸ್ಬೋದು, ಅದೆಲ್ಲ ಮಾಡ್ಬೋದು. ಗೌರ್ಮೆಂಟ್ ಜಾಬ್ಗಂತೂ ತುಂಬಾ ಬಹಳಷ್ಟು ಕಮ್ಮಿ ಇದೆ ಅವ್ರಿಗೆ. ಹಾಗಾಗಿ ಮುಂದಿನ ಲೈಫ್ ಅಲ್ಲಿ ಇವರು ಒಬ್ರೇ ಲೀಡ್ ಮಾಡ್ಬೇಕಾಗತ್ತೆ. ಅದು ಲೈಫ್ ಬ್ಯಾಕ್ ಟು ಬ್ಯಾಕ್ ಹೇಳಿದ್ಮೇಲೆ ಅವ್ರಿಗೆ ತುಂಬಾ 2049ವರೆಗೂ ಟೈಮ್ ಚೆನ್ನಾಗಿಲ್ಲ. 2049ವರೆಗೂ ಗುರು ಆದ್ಮೇಲೆ ಶನಿ ನೋಡಿಬೇಕಂದ್ರೆ ಈ ಗುರು ದಶೆಯಲ್ಲಿ ನಿಮ್ಮ ಮನೆಯಲ್ಲಿ ತುಂಬಾ ಕಷ್ಟ ನಷ್ಟಗಳಿದಾವೆ. ಆಯ್ತಾ? ನಿಮ್ ಕುಟುಂಬದಾಗಿರ್ಬೋದು, ನಿಮ್ ಮನೆದಾಗಿರ್ಬೋದು, ನಿಮ್ ಯಜಮಾನ್ರ, ನಿಮ್ಮ ಹಸ್ಬೆಂಡ್ಗಾಗಿರ್ಬೋದು, ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮತ್ತೆ ಶುಕ್ರ ಕೇತು ಕೂಡ ಒಟ್ಟಿಗೆ ಇದ್ದಾರೆ ಸಪ್ತಮದಲ್ಲಿ. ಹಂಗಿದ್ದಾಗೂ ಯಾರಿಗಾದ್ರೂ ಕಿಡ್ನಿ ಸಮಸ್ಯೆ ಆಗಿರ್ಬೋದು ನಿಮ್ ಕುಟುಂಬದಲ್ಲಿ, ಅಥವಾ ಕಿಡ್ನಿ ಸ್ಟೋನ್ ಆಗಿರ್ಬೋದು, ಈ ತರ ಸಮಸ್ಯೆಗಳೆಲ್ಲ ಹುಟ್ಟಾಕತ್ತೆ. ಸೊ ನಿಮ್ಮ ಮಗಳಿಗೆ ತುಂಬಾ ಚೆನ್ನಾಗಿರೋದು ಅಂತ ಅಂದ್ರೆ ನೋಡಿ, ಚಂದ್ರ ಮತ್ತೆ ಬುಧ ಅವರು ತುಂಬಾ ಚೆನ್ನಾಗಿದ್ದಾರೆ. ಚಂದ್ರ ಮತ್ತೆ ಬುಧ ಚೆನ್ನಾಗಿದ್ದಾಗ
ಏನ್ ಹೇಳುತ್ತೆ, ಯಾವ್ದಾದ್ರು ಬಿಸ್ನೆಸ್ ಮಾಡೋದು ಅಥವಾ ಬೇರೆ ಯಾವ್ದಾದ್ರು ಒಂದು ಕಂಪನಿ ನಡೆಸೋದು, ಈ ತರ ಒಂದು ಕೆಲಸ ತುಂಬಾ ಚೆನ್ನಾಗಾಗುತ್ತೆ. ಅದ್ ಬಿಟ್ಟು ಮ್ಯಾರೇಜ್ ಲೈಫ್ ಅಂತ ಬಂದಾಗ ಇವರು ಮ್ಯಾರೇಜ್ ಲೈಫ್ ನ ಸ್ವಲ್ಪ ಕುಟುಂಬ ಸ್ಥಾನವನ್ನ ಕಳ್ಕೊಳ್ತಾರೆ ಅಂತ ಹೇಳುತ್ತೆ. ಪರಿಹಾರ ಅಂತ ಅಂದ್ರೆ ಅಮ್ಮ, ಇವಾಗ ಗ್ರಹಗಳು ಟೈಮು ಬಂದಾಗ ಅದೆಲ್ಲ ನಡಿಲೇಬೇಕು ಅಲ್ವಾ. ನಮ್ ಹಣೆ ಬರ ದೇವ್ರು ಬರ್ದಿರ್ತಾನೆ, ಅದನ್ನ ಯಾರಿಂದಲೂ ತಪ್ಸಕ್ಕಾಗಲ್ಲ. ಬಟ್ ಇವಾಗ ಅವ್ರ ಅದಕ್ಕೆ ಪರಿಹಾರ ಅಂತ ಬಂದಾಗ ಅವ್ರ ಕಾನ್ಫಿಡೆನ್ಸ್ ಹೆಚ್ಚಾಗಿ ಅವ್ರಿಗೊಂದು ಒಳ್ಳೆ ಕೆಲಸ, ಗೌರ್ಮೆಂಟ್ ಕೆಲಸ ಅಂತ ಅನ್ಕೊಂಡಿರ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಗೌರ್ಮೆಂಟ್ ಕೆಲಸ ಅವ್ರಿಗೆ ಆಗೋದಿಲ್ಲ. ಅವ್ರಿಗವ್ರು ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಅವ್ರಿಗೆ ನಡೀತಾ ಇರೋ ದಶೆಗೆ ಒಂದು ಬ್ರೇಸ್ಲೆಟ್ ಸಿಕ್ಕತ್ತೆ, ಅಥವಾ ಅವರ ಸದಾ ಅವ್ರಿಗೆ ತುಂಬಾ ಪವರ್ಫುಲ್ ಆಗಿರೋರು ನೋಡಿ ಬುಧ ಗ್ರಹ, ಅದನ್ನ ಮತ್ತೆ ರಾಹು, ಲಗ್ನದಲ್ಲಿ ರಾಹು ಇರೋದಿಕ್ಕೆ ಅದನ್ನು ಒಂದ್ ಪ್ಲಸ್ ಪಾಯಿಂಟ್. ಲಗ್ನದಲ್ಲಿ ರಾಹು ಇದ್ದಾಗ ಅವರು ಎಲ್ಲೋ ಒಂದ್ ಕಡೆ ಸಿಂಗಲ್ ಆಗಿ ಕೂಡ ಅವರು ಹೋರಾಟ ಮಾಡ್ತಾರೆ. ಅಂದ್ರೆ ಸಿಂಗಲ್ ಆಗಿ ದುಡಿಯೋದು, ಸಿಂಗಲ್ ಆಗಿರೋದು, ಅದು ಅವರು ಬಾಂಡಿಂಗ್ಗೆ ಸ್ವಲ್ಪ ದೂರ ಇರೋದು, ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ಅವ್ರಿಗೆ ತುಂಬಾ ಚೆನ್ನಾಗಿರೋ ಗ್ರಹ ಅಂತಂದ್ರೆ ಬುಧ. ಸೊ ಬುಧನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ ಅವರ ಬೆಡ್ರೂಮ್ ಅಲ್ಲಿ ಇಡಿ. ಅದು ಅವ್ರಿಗೆ ಅವರ ಬುದ್ಧಿ ಬೆಳವಣಿಗೆ ಇನ್ನ ಜಾಸ್ತಿ ಮಾಡುತ್ತೆ, ವಿಲ್ ಪವರ್ ಜಾಸ್ತಿ ಆಗುತ್ತೆ, ಮತ್ತೆ ಅಚೀವ್ಮೆಂಟ್ ಜಾಸ್ತಿ ಮಾಡ್ತಾರೆ. ಅವ್ರು ಏನ್ ಅನ್ಕೋತಾರೆ ಅದನ್ನ ಅಚೀವ್ಮೆಂಟ್ ಜಾಸ್ತಿ ಮಾಡ್ತಾರೆ. ಸೊ ನಿಮ್ಮ ಮಗಳಿಗೆ ಮುಂದಿನ ಜೀವನಕ್ಕಿಂತ ಅವರ ಲೈಫ್, ಅವ್ರ ಕೆರಿಯರೇ ಮುಖ್ಯ ಆಗಿರುತ್ತೆ. ಅವ್ರ ಜಾತಕ ನೋಡಿದಾಗ ಅವ್ರ ಕೆರಿಯರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 49 ಆದ್ಮೇಲೆ ಬುಧ ದಶ ಬರೋದು, 2049ಗೆ ಅವ್ರಿಗೆ ಬುಧ ದಶ ಬರೋದು. ಅವಾಗ ಅವರ ಲೈಫ್ ಜರ್ನಿ ಚೇಂಜ್ ಆಗುವಂತ ಒಂದು ಟೈಮ್ ಆಗಿರುತ್ತೆ. 2049 ಅವ್ರು ಈ ತರ ಟೈಮ್, ಬ್ಯಾಡ್ ಟೈಮ್ ಅಲ್ಲೇ ಅವ್ರು ಇರ್ಬೇಕಾಗತ್ತೆ. ಧನ್ಯವಾದ ಮಹಾದೇವಮ್ಮ ಅವರೇ, ಕರೆ ಮಾಡಿದ್ದಕ್ಕಾಗಿ. ಎಸ್ ಮೇಡಮ್, ಹೇಳ್ತಾ ಇದ್ರಿ ಬ್ರೇಸ್ಲೆಟ್ ಅನ್ನ ನಾವು ಕೊಡೋದ್ರಿಂದ ಅವರ ಸಮಸ್ಯೆ ಆದಷ್ಟು ಕಡಿಮೆ ಆಗುತ್ತೆ, ಬಹಳಷ್ಟು ಬುದ್ಧಿ ವೃದ್ಧಿ ಆಗತ್ತೆ ಅಂತ ಹೇಳ್ತಾ ಇದ್ರಿ. ಈ ಒಂದು ಬ್ರೇಸ್ಲೆಟ್ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೀನಿ, ಹಾಕೊಂಡವರು ಬಹಳಷ್ಟು ಅಭಿವೃದ್ಧಿ ಆಗಿದ್ದಾರೆ, ವಿದ್ಯೆ ಕೂಡ ಅವರಲ್ಲಿದೆ, ಬುದ್ಧಿಶಕ್ತಿ ಕೂಡ ಜಾಸ್ತಿ ಆಗಿದೆ ಅಂತ. ಈ ಬ್ರೇಸ್ಲೆಟ್ ನ ಒಂದು ವರ್ಷ 2 ವರ್ಷ ಬಳಸಿ ಮತ್ತೆ ಬೇರೆದನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಹೇಗಿರುತ್ತೆ ಮ್ಯಾಮ್ ಬ್ರೇಸ್ಲೆಟ್? ನೋಡಿ, ಬ್ರೇಸ್ಲೆಟ್ ಲೈಫ್ ಟೈಮ್ ಚೇಂಜ್ ಮಾಡ್ಕೊಳ್ಳೋದು ಏನು ಇರಲ್ಲ. ಬಟ್ ಅದನ್ನ ನಾವು ಕೊಟ್ಟಾಗ ಅವ್ರಿಗೆ ಹೀಗೆ ಉಪಯೋಗಿಸ್ಬೇಕು ಅಂತ ಹೇಳ್ತೀವಿ. ಇಂಥ ದಿನ, ಇಂಥ ಡೇಟ್, ಇಂಥ ಟೈಮ್ ಅಂತ ಹೇಳಿರ್ತೀವಿ. ಸೊ ಅವರ ಡೇಟ್ ನೋಡ್ಬಿಟ್ಟು, ಅವರ ಹೊರಸ್ಕೋಪ್ ನೋಡ್ಬಿಟ್ಟು ಕೊಟ್ಟಾಗಂತೂ ಇನ್ನ ಸೂಪರ್ ಆಗಿ ಕ್ಲಿಕ್ ಆಗೋಂಗ್ ಕೊಡ್ತೀವಿ ನಾವು. ಜೊತೆಗೆ ಅವ್ರ ಮನೇಲಿ ಏನೇ ಸಮಸ್ಯೆ ಇರ್ಲಿ, ಕೆಲವ್ರಿಗೆ ಜಾತಕ ಗೊತ್ತಿರಲ್ಲ, ಅವ್ರ ಟೈಮ್ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ, ಅವ್ರ ಮನೆ ವಾಸ್ತು ನೋಡ್ಬಿಟ್ಟು, ನೋಡಿ ಇಲ್ಲಿ ವಾಸ್ತು ಕಿಟ್ಟು, ನಮ್ಮಲ್ಲಿ ವಾಸ್ತು ಕಿಟ್ ಇದೆಯಲ್ಲ, ಈ ವಾಸ್ತು ಕಿಟ್ಟನ್ನ ಆ ಮನೇಲಿ ತಗೊಂಡೋಗಿಟ್ಟಾಗ ಕಂಪ್ಲೀಟ್ ಅವ್ರ ಮನೇಲಿ 4 ಜನ ಇರ್ಲಿ, 5 ಜನ ಇರ್ಲಿ, ಎಲ್ರಿಗೂ ಒಳ್ಳೇದಾಗತ್ತೆ. ಯಾಕಂದ್ರೆ ಎಲ್ಲಾ ರಾಶಿಯವರು ಮನೇಲಿ ಇರ್ತಾರೆ. 4 ಜನ ಇದ್ದಾಗ 4 ರಾಶಿಯವ್ರ ಮನೇಲಿ ಇರ್ತಾರೆ, 4 ನಕ್ಷತ್ರದವರು ಇರ್ತಾರೆ. 4 ಜನಕ್ಕೂ ಬೇರೆ ಬೇರೆ ಗ್ರಹಗಳು, ಒಬ್ರಿಗೆ ಪಾಸಿಟಿವ್ ಕೊಡೋ ಗ್ರಹ, ಒಬ್ರಿಗೆ ನೆಗೆಟಿವ್ ಕೊಡೋ ಗ್ರಹ, ಒಬ್ರಿಗೆ ತುಂಬಾ ಚೆನ್ನಾಗಾಗೋ ಟೈಮು, ಒಬ್ರಿಗೆ ತುಂಬಾ ಇದಾಗೋ ಟೈಮು. ಈ ತರ ಟೈಮ್ ಇದ್ದಾಗ ಏನಾಗತ್ತೆ, ಈ ವಾಸ್ತು ಕಿಟ್ ಅನ್ನ ಮನೇಲಿ ಇಟ್ಕೊಂಡಾಗ ಕಂಪ್ಲೀಟ್ ಅವರ ಒಂದು ವಾಸ್ತುನೇ ಚೇಂಜ್ ಆಗುತ್ತೆ. ಅವ್ರ ಮನೆ ವಾಸ್ತು, ಅವ್ರ ಮನೆ ಫೈನಾನ್ಸ್ ಪ್ರಾಬ್ಲಮ್ ನೋಡಿ, ಇದನ್ನ ಈ ತರ ಬರುತ್ತೆ. 12 ಸ್ಟೋನ್. ಈ 12 ಸ್ಟೋನು 12 ಬಾಕ್ಸ್ ಅಲ್ಲಿ ಇರುತ್ತೆ. 12 ಬಾಕ್ಸ್ ಅಲ್ಲಿ ಇದನ್ನ ಇಟ್ಕೊಂಡವ್ರಿಗೆಲ್ಲ, ನಾವು ಕೊಟ್ಟಿರೋರ್ಗೆಲ್ಲ ಸೂಪರ್ ಸಕ್ಸಸ್. ತುಂಬಾ ಜನ ಬಿಸ್ನೆಸ್ ಮಾಡೋರು ಈ ಒಂದು ಬಾಕ್ಸ್ ನ ಕಾರಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಅವ್ರ ಬಿಸ್ನೆಸ್, ಅವ್ರ ಕೆರಿಯರು ಎಲ್ಲಾನು ಡೈಲಿ ಕಾರಲ್ಲಿ ಹೋಗ್ತಾರೆ, ಕಾರಲ್ಲಿ ಬರ್ತಾರೆ. ಬಿಸ್ನೆಸ್ ಮ್ಯಾನ್ ಗಳೆಲ್ಲ, ರಿಯಲ್ ಎಸ್ಟೇಟ್ ಅವ್ರಾಗಿರ್ಬೋದು, ಆಫೀಸು ಸಂಸ್ಥೆಗಳು ನಡೆಸ್ತಾ ಇರೋರಾಗಿರ್ಬೋದು, ಅವ್ರೆಲ್ಲರಿಗೂ ನೋಡಿ ಇದು ಈಸಿಯಾಗಿ ಕಾರಲ್ಲಿ ಕ್ಯಾರಿ ಮಾಡ್ಬೋದು ಈ ಒಂದು ಬಾಕ್ಸ್ ಅನ್ನ. ಇದ್ರ ಪಾಸಿಟಿವ್ ಏನಪ್ಪಾ ಅಂತಂದ್ರೆ, ನೋಡಿ ನೀವು ಭೂಮಿ ವ್ಯವಹಾರ ಮಾಡ್ಬೇಕು ಅಂತಂದ್ರೆ ಇವನು ಕುಜಗ್ರಹ, ಇವನು ಸಪೋರ್ಟ್ ಮಾಡ್ತಾನೆ. ನಾವ್ ಏನೇ ಅನ್ಕೊಂಡೋಗ್ಲಿ 80% ಕೆಲಸ ಸಾಧಿಸ್ಕೊಂಡ್ ಬರ್ತೀವಿ. ಈ ಆ ಒಂದು ಕ್ವಾಲಿಟಿ ಇದ್ರಲ್ಲಿ ಇರುತ್ತೆ, ಈ ಬಾಕ್ಸ್ ಅಲ್ಲಿ ಇರುತ್ತೆ. ಅದೇ ರೀತಿ ನಾವ್ ಏನಾದ್ರೂ ಹೌದಾ ಇದು ಬೇಡ್ವಾ ಮನೇಲಿ ಇಟ್ಕೊಳ್ಳೋಣ, ಮನೇಲಿ ಎಂತ ವಾಸ್ತು ಪ್ರಾಬ್ಲಮ್ ಇರ್ಲಿ, ಮನೇಲಿ ಕಿತ್ತಾಡ್ತಿರ್ತಾರೆ, ಅತ್ತೆ ಸೊಸೆ ಜಗಳ, ಗಂಡ ಹೆಂಡತಿ ಜಗಳ, ಮನೇಲಿ ಆ ದುಡ್ಡು ಬರ್ತಿಲ್ಲ, ಈ ದುಡ್ಡು ಬರ್ತಿಲ್ಲ, ಈ ಪ್ರತಿಯೊಂದಕ್ಕೂ ಕೂಡ ಈ ಒಂದು ವಾಸ್ತು ಕಿಟ್ ಇಟ್ಕೊಂಡಾಗ ಮನೇಲಿ ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗ್ತದೆ. ಮನೇಲಿ ನೆಮ್ಮದಿ ನೆಲೆಸುತ್ತೆ, ಶಾಂತಿ, ನೆಮ್ಮದಿ ಇದೆಲ್ಲ ಕೂಡ ನೆಲೆಸುತ್ತೆ. ಈ ಒಂದು ವಾಸ್ತು ಕಿಟ್ ನ ತುಂಬಾ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮತ್ತೆ ತುಂಬಾ ಬೆಲೆ, ಎಲ್ಲರಿಗೂ ಕೈಗೆ ಎಟ್ಕುವಂತ ಬೆಲೆಯಲ್ಲಿ ನಾವ್ ಇದನ್ನ ಕೊಡ್ತಾ ಇದೀವಿ.
ಇದು ಎಷ್ಟು ಯೂಸ್ಫುಲ್ ಅಂತ ಅಂದ್ರೆ ಹೇಳದ್ನಲ್ಲ, ರಿಲೇಶನ್ಶಿಪ್ ಗಂಡ ಹೆಂಡತಿರ್ ಮಧ್ಯೆ ಏನಾದ್ರು ಜಗಳ ಆಗಿದ್ರೆ ಅವ್ರಿಗೋಸ್ಕರ, ಮತ್ತೆ ಗೌರ್ಮೆಂಟ್ ಜಾಬ್ ಯಾರ್ಯಾರು ಹುಡುಕ್ತಿರ್ತಾರೆ ಅವ್ರಿಗೋಸ್ಕರನು ಒಂದು ಸ್ಟೋನ್ ಇದೆ, ಮತ್ತೆ ಮನೆ ಕಟ್ಟೋರ್ಗೆ, ಮನೆ ಜಾಗ ಆಗ್ಬೇಕು, ಮನೆ ತಗೋಬೇಕು ಅವ್ರಿಗೋಸ್ಕರನು ಸ್ಟೋನ್ ಇರುತ್ತೆ, ಮತ್ತೆ ಶನಿ ಕೆಟ್ಟಿರ್ತಾರೆ ಇಲ್ಲ ಶನಿ ಚೆನ್ನಾಗಿರ್ತಾರೆ ಅದಕ್ಕೂ ಇಲ್ಲಿರುತ್ತೆ. ಮುಖ್ಯವಾಗಿ ದೃಷ್ಟಿ ಮನೆಗೆ, ಇವಾಗ ಯಾಕಂದ್ರೆ ಇದು ಮೋಸ್ಟ್ ಎಲ್ಲರಿಗೂ ಇದು ಕಾಡುವಂತ ಒಂದು ಸಮಸ್ಯೆ. ನೆಗೆಟಿವ್ ಎನರ್ಜಿಗಳು ಅಲ್ಲೋಗಿ ಇದು ತಡೆ ಹೊಡ್ಸ್ಕೊಬರೋದು, ಇಲ್ಲೋಗಿ ತಡೆ ಹೊಡ್ಸ್ಕೊಬರೋದು, ಆ ದೇವಸ್ಥಾನದವ್ರನ್ನೇ ಬಿಟ್ಟಿಲ್ಲ ಗ್ರಹಗಳು. ಹೌದು, ಆ ದೃಷ್ಟಿಗೆ ಸಂಬಂಧಪಟ್ಟಂತಹ ಗ್ರಹನು ಕೂಡ ಇದ್ರಲ್ಲಿ ಇರೋದ್ರಿಂದ ಅದು ಕೂಡ ನಿಮ್ಮನ್ನ ಅವಾಯ್ಡ್ ಮಾಡುತ್ತೆ. ಮನೆಗಾಗುವಂತ ನೆಗೆಟಿವ್ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ತಡೆ ಹೊಡ್ತಾ ಹೋಗುತ್ತೆ. ಮುಖ್ಯವಾಗಿ ಫೈನಾನ್ಸ್ ಇಂಪ್ರೂವ್ಮೆಂಟ್. ಮ್ಯಾಮ್, ಇನ್ನು ವಾಸ್ತು ಈ ಕಿಟ್ ನ ಇಟ್ಕೊಂಡವರು ಈಗಾಗಲೇ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನ ಹೇಳಿದ್ದಾರೆ. ನಾವು ಅಭಿವೃದ್ಧಿ ಆದ್ವಿ, ನಾವ್ ಇದರಿಂದ ಮೊದ್ಲಿದ್ದಂತಹ ಕಷ್ಟದಿಂದ ಬಹಳಷ್ಟು ಪರಿಹಾರ ಮಾಡ್ಕೊಂಡಿದ್ವಿ ಅಂತ. ಇದನ್ನ ಇಂಥದ್ದೇ ದಿಕ್ಕಿನಲ್ಲಿ ಇಡ್ಬೇಕು ಅಂತ ಏನಾದ್ರು ಇದೆಯಾ? ಅದೇ ಇಂಪಾರ್ಟೆಂಟ್. ಎಸ್ ಮ್ಯಾಮ್. ಇಂಥದ್ದೇ ದಿಕ್ಕಿನಲ್ಲಿ ಇಡ್ಬೇಕು ಅಂತಿರುತ್ತೆ, ಇಂಥದ್ದೇ ದಿನ ಯೂಸ್ ಮಾಡ್ಬೇಕು ಅಂತಿರುತ್ತೆ. ಮತ್ತೆ ಇದನ್ನ ಮಂತ್ಲಿ ಒಂದ್ಸತಿ ಚಾರ್ಜ್ ಮಾಡ್ಕೊಳ್ಬೇಕು. ಚಾರ್ಜ್ ಅಂದ್ರೆ ಪಾಸಿಟಿವ್ ಮಾಡ್ಕೊಳ್ಬೇಕು. ಮನೆಗೆ ಸಾಕಷ್ಟು ಜನ ನೆಗೆಟಿವ್ ಬರ್ತಿರ್ತಾರೆ. ಮನೆಗ್ ಬಂದಿರೋರೆಲ್ಲ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಲ್ಲ, ಫುಲ್ ಎಲ್ಲ ನೋಡ್ಬಿಟ್ಟು ಅಯ್ಯೋ ಇವ್ರಿಗೆ ಏನ್ ಬಿಡು ಅಂತ ಏನಾದ್ರೂ ಒಂದು ಹೇಳ್ಬಿಟ್ಟು ಹೋಗೋದು. ಅವ್ರಿಗೆ ಎಷ್ಟೇ ಚೆನ್ನಾಗಿ ಅಡಿಗೆ ಮಾಡಿ ಬಡಿಸಿದ್ರು ಕೂಡ ತಿಂದವ್ರು ಯಾರನ್ನು ಚೆನ್ನಾಗಿದೆ, ಒಳ್ಳೆ ಅಡಿಗೆ, ಒಳ್ಳೆ ಊಟ ಅಂತ ಹೇಳ್ಬಿಟ್ಟು ಹೋಗಲ್ಲ. ಅದ್ರಲ್ಲಿ ಏನೋ ಒಂದ್ ತಪ್ಪನ್ನ ಕಂಡುಹಿಡಿತಾರೆ. ಹೌದಲ್ವಾ? ಇದ್ರಲ್ಲಿ ಸರಿ ಇದೆ, ಇದ್ರಲ್ಲಿ ಸರಿ ಇಲ್ಲ, ಇದ್ ಚೆನ್ನಾಗಿದೆ, 10 ತರ ಮಾಡಿ ಬಡಿಸಿದ್ರು 10 ತರದಲ್ಲಿ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಲೋಪದೋಷ ಹುಡುಕ್ತಾನೆ. ಇದು ಮನುಷ್ಯನ ಸಹಜವಾದ ಗುಣ. ಹೌದು, ಇದು ನಮಗೂ ನಿಮ್ಗೂ ಪ್ರಪಂಚದಲ್ಲಿ ಎಲ್ಲರಿಗೂ ಇದು ಪ್ರಕೃತಿ ದತ್ತವಾಗಿ ಬಂದಿರೋಂತ ಒಂದು ಗುಣ. ಸೊ ಹಾಗಿದ್ದಾಗ ನಾವ್ ಅವ್ರ ಹೊರಗಡೆ ಹೋಗ್ತಾ ಏನ್ ಮಾಡ್ತಾರೆ, ಏನಾದ್ರೂ ಒಂದು ಹೇಳ್ಬಿಟ್ಟು ಅಲ್ಲಿ ಏನಾದ್ರೂ ಒಂದು ಆಯ್ತು, ಅಯ್ಯೋ ಏನ್ ಅಡ್ಗೆನೋ ಏನೋ ನಮ್ಗೆ ಹಾಗಾಯ್ತು, ನಮ್ಗೆ ಹೀಗಾಯ್ತು ಅಂದ್ರೆ ನಮ್ಮ ಅಡ್ಗೆ ಮನೆಗೆ ಅದು ನಮ್ಗೆ ಅವಮಾನ. ನಾವ್ ಕಷ್ಟ ಪಟ್ಕೊಂಡು ಎಷ್ಟ್ ಮಾಡಿ ಅಲ್ಲೆಲ್ಲ ಒಂದು ನೆಗೆಟಿವ್ ಎನರ್ಜಿ ನಮಗ್ ಪಾಸ್ ಆಗುತ್ತೆ. ಮಾರನೇ ದಿನ ನಾವ್ ಎದ್ದು ಅಡ್ಗೆ ಮಾಡಕ್ಕಾಗಲ್ಲ. ಇವತ್ತು ಮಾಡಿ ಸುಸ್ತಾಗಿರ್ತೀವಿ, ಅವ್ರು ಅನ್ಕೊಂಡ್ ಹೋಗಿರೋದು, ಅವ್ರು ಹಾಕಿರೋ ಒಂದು ದೃಷ್ಟಿ, ಅವ್ರೇನೋ ಬೈಕೊಂಡಿರೋದು ಅದೆಲ್ಲ ನಮ್ಗೆ ಟಚ್ ಆದಾಗ ನೆಕ್ಸ್ಟ್ ಡೇ ನಮ್ಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಮ್ಮನ್ನ ಕುಗ್ಗಿಸುತ್ತೆ. ಆ ಒಂದೊಂದು ಗ್ರಹಗಳು ಆ ಟೈಮಲ್ಲಿ ಪಾಸಿಟಿವ್ ಆಗ್ಬಿಡ್ತವೆ. ಅದಕ್ಕಾಗಿ ಮೇನ್ ದೃಷ್ಟಿಗೆ ಕೂಡ ಅದರಲ್ಲಿ ಸ್ಟೋನ್ ಇರುತ್ತೆ ನೋಡಿ. ಇದು ಈ ಒಂದು ಬಾಕ್ಸ್ ತಗೊಂಡಾಗ ಆ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಕ್ಕೂ ಕೂಡ ಇದರಲ್ಲಿ ಆ ಸ್ಟೋನ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಇದನ್ನ ಕೆಲವೊಂದು ಕಡೆಗೆ ನಾವು ದೊಡ್ಡ ದೊಡ್ಡ ಸ್ಟೋನ್ ಗಳಾಗಿ ಕೊಟ್ಟಿರ್ತೀವಿ. ಈ ತರ ಬಾಕ್ಸ್ ಕೊಟ್ಟಾಗ ಸಾಮಾನ್ಯ ಜನರಿಗೆ ಕೈಗೆ ಎಟಕ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಬಾಕ್ಸ್ ಅನ್ನ ಮಾಡ್ಕೊಡ್ತಾ ಇದೀವಿ. ಸೊ ಇದನ್ನ ತಗೊಂಡೋಗಿ ಇಟ್ಕೊಂಡಾಗ ಈ ತರ ರಿಸಲ್ಟ್, ಈ ತರ ಸ್ಟೋನ್ ಯಾರು ಕೊಟ್ಟೇ ಇಲ್ಲ ಇನ್ನ. ಆಯ್ತಾ? ಈ ತರ ರಿಸಲ್ಟ್ ಕೊಡುವಂತ ಸ್ಟೋನ್ ಅನ್ನು ಯಾರು ಕೊಟ್ಟಿಲ್ಲ. ಇದನ್ನ ಕೊಡ್ತಾ ಇರೋದೇ ನಾನೇ ಫಸ್ಟ್. ಸೊ ಇದ್ರಲ್ಲಿ ಬಹಳಷ್ಟು ಜನಕ್ಕೆ ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದ ಮೇಲೆ ಯಾವ್ಯಾವ ರೀತಿ ಕೊಡ್ಬೇಕು ಅಂತ ಆಲ್ಟರ್ ಮಾಡಿ ಅದನ್ನ ಹೀಗೆ ಕೊಡ್ಬೇಕು ಅಂತ ಮೈಂಡ್ ಮಾಡಿ ಮೇಡ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇದನ್ನ ಇಟ್ಕೊಂಡಾಗ 1000% ರಿಸಲ್ಟ್. ಯಾಕಂದ್ರೆ ನಾವ್ ಇಲ್ಲಿ ಕುತ್ಕೊಂಡು ಹೇಳೋದಲ್ಲ, ಇದನ್ನ ಎಷ್ಟು ಜನ ಉಪಯೋಗಿಸ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದ್ರ ರಿಸಲ್ಟ್. ಹಾಗಾಗಿ 1000% ರಿಸಲ್ಟ್ ಇದ್ರಲ್ಲಿ. ಇದನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ 6 ತಿಂಗಳೊಳಗಡೆನೆ ಎಲ್ಲಾ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಮುಖ್ಯವಾಗಿ ಎಲ್ಲಾ ಸಮಸ್ಯೆಯಿಂದ ಹಂತವಾಗಿ ಜನ ಬೆಳೀತಾ ಹೋಗ್ತಾರೆ. ಅವರ ಒಂದು ಕಾರ್ಯರೂಪ ಏನೇ ಇರ್ಲಿ, ಅವ್ರ ಕೆಲಸ ಕಾರ್ಯ ಏನೇ ಇರ್ಲಿ, ಅದ್ರಲ್ಲಿ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ. ಎಸ್ ಮ್ಯಾಮ್, ನೀವ್ ಆಗ್ಲೇ ಹೇಳ್ತಾ ಇದ್ರಿ ಇದನ್ನ ಕಾರಲ್ಲೂ ಕೂಡ ಕ್ಯಾರಿ ಮಾಡ್ಬೋದು ಅಂತ. ಇದೇ ಬಾಕ್ಸ್ ನ ಕೊಡ್ತೀರಾ ಮ್ಯಾಮ್? ಹೌದು, ಕಾರಲ್ಲಿ ತಗೊಂಡೋಗೋದಕ್ಕೆ ಇನ್ನೊಂಚೂರು ಚಿಕ್ಕದ್ ಮಾಡ್ಸಿದೀವಿ, ಇನ್ನೊಂಚೂರು ಸಣ್ಣ, ಯಾಕಂದ್ರೆ ಡೈಲಿ ತಗೊಂಡೋಗ್ಬೇಕಲ್ಲ ಹಂಗಾಗಿ. ಮತ್ತೆ ಆಟೋ ಡ್ರೈವರ್ಸ್ಗೆ, ಕ್ಯಾಬ್ ಡ್ರೈವರ್ಸ್ಗೆ, ಕಾರಲ್ಲಿ ಬಿಸ್ನೆಸ್ ಮಾಡೋರ್ಗೆ, ಮತ್ತೆ ಈ ಸಣ್ಣ ರೋಡ್ ಮೇಲೆ ಒಂದು ಸಣ್ಣ ಕಾರ್ ಹೋಟೆಲ್, ಸಣ್ಣ ಹೋಟೆಲ್ ಅಂತವ್ರಿಗೆ ಎಲ್ಲರಿಗೂ ಕೂಡ ಅವ್ರವ್ರ ಅನುಕೂಲಕ್ಕೆ ತಕ್ಕನಂಗೆ ಈ ಒಂದು ಬಾಕ್ಸ್ ನ ಮಾಡ್ಸಿದೀವಿ. ಸೊ ಈ ಬಾಕ್ಸ್ ಏನಾಗುತ್ತೆ, ಅವರ ಒಂದು ಅಭಿವೃದ್ಧಿನ, ಅವ್ರು ಏನೇ ಕೆಲಸ ಮಾಡ್ತಿರ್ಲಿ, ಇವಾಗ ಪಾರ್ಲರ್ ಇಟ್ಟಿರ್ಲಿ ಅದಕ್ಕೆ ಆಗುವಂತ ಸ್ಟೋನ್ ಇದ್ರಲ್ಲಿ ಇರುತ್ತೆ, ಅವ್ರನ್ನ ಮೇಲೆತ್ತುವಂತ ಸ್ಟೋನ್ ಇದ್ರಲ್ಲಿ ಇರುತ್ತೆ. ಆ ಗ್ರಹ ಶುಕ್ರ ಗುರು ಚೆನ್ನಾಗಿರ್ಬೇಕು, ಪಾರ್ಲರ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಅದು ಸಾಥ್ ಕೊಡುವಂತ ಸ್ಟೋನ್ ಇಲ್ಲಿರುತ್ತೆ, ಅವ್ರನ್ನ ಅದು ಪುಷ್ ಅಪ್ ಮಾಡ್ತಾ ಇರುತ್ತೆ. ಅದೇ ರೀತಿ ನೋಡಿ, ಹೋಟೆಲ್ ಮಾಡ್ತಿರ್ತಾರೆ, ಅವ್ರಿಗೆ ಕುಜ, ಅವ್ರಿಗೆ ಪುಷಪ್ ಮಾಡೋಂತ ಸ್ಟೋನ್ ಇದ್ರಲ್ಲಿ ಇರುತ್ತೆ. ಹಾಗಾಗಿ ಇದ್ರ ಬಾಕ್ಸ್ ತಗೊಂಡೋದಾಗ ನೀವು ಯಾವ ಕ್ಷೇತ್ರದಲ್ಲಿರಿ, ಯಾವ ಕೆಲಸ ಕಾರ್ಯ ಮಾಡ್ತೀರಿ, ಅದು ನಿಮ್ಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಮತ್ತೆ ನೋಡಿ, ಗೌರ್ಮೆಂಟ್ ಜಾಬ್ ಅಂತ ತುಂಬಾ ಜನ ಕೇಳ್ತಿದ್ದಾರೆ. ಹೌದು. ಸೊ ಈ ಒಂದು ಸ್ಟೋನ್ ಇದೇ ಬಾಕ್ಸ್ ಅಲ್ಲಿ ಇರುತ್ತೆ, ಇದನ್ನ ಸಪರೇಟ್ ಆಗು ನಾವು ಕೊಡ್ತೀವಿ. ಇದು ನೋಡಿ ರೂಬಿ,
ಇದೆಷ್ಟು ಚೆನ್ನಾಗಿದೆ ನಿಮ್ಗೆ ಕಾಣಿಸ್ತಿದ್ಯಾ ಹೌದು, ಹೌದು. ಇದ್ರಲ್ಲಿ ಇವಾಗ 1 ಕ್ಯಾರೆಟ್ ರೂಬಿ ತಗೊಳಕ್ಕೆ ಎಷ್ಟು ಕಷ್ಟ ಇರುತ್ತೆ. ಹೌದು. ಸೊ ಇದು ರಾ ಸ್ಟೋನು. ಇದ್ರಲ್ಲಿ ಅದನ್ನ ತೆಗೆದು ಅದನ್ನ ಪಾಲಿಶ್ ಮಾಡಿ ಮೈನಿಂಗ್ ಮಾಡಿ ಕ್ಯಾರೆಟ್ ಇಷ್ಟು ಅಂತ ಮಾಡ್ತಾರೆ. ಅದಕ್ಕಿಂತ ಪವರ್ಫುಲ್ ಸ್ಟೋನು ಇದು. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಯಾವ್ದು ಪಾಲಿಶ್ಡ್ ಇಲ್ಲ. ಇದನ್ನ ಜಸ್ಟ್ 1-2 ಮಿನಿಟ್ಸ್ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು. ಇದ್ರ ಪವರ್, ಇದ್ರ ಎನರ್ಜಿ 5 ನಿಮಿಷ ಇಟ್ಕೊಂಡ್ರೆ ಸಾಕು, ಅದ್ರ ಎನರ್ಜಿ ನಮಗ್ ಪಾಸ್ ಆಗುತ್ತೆ. ಸೊ ಹಾಗಾಗಿ ಲೈಫ್ ಟೈಮ್ ಇದನ್ನ ಮನೇಲಿ ಇಟ್ಕೊಂಡಾಗ ನಾವ್ ಯಾವ ರೀತಿ ಬೆಳ್ಕೊಂಡು ಆಲ್ಮೋಸ್ಟ್ ನಾನು ಯಾರ್ಯಾರಿಗೆಲ್ಲ ಇದು ಸ್ಟೋನ್ಸ್ ಕೊಟ್ಟಿದ್ದೀನಿ, ಯಾರ್ಯಾರಿಗೆಲ್ಲ ಬ್ರೇಸ್ಲೆಟ್ ಕೊಟ್ಟಿದ್ದೀನಿ, ಅವರೆಲ್ಲರೂ ಹಂತವಾಗಿ ಮುಂದೆ ಬಂದಿದ್ದಾರೆ. ಹೌದು. ಕೆಲವ್ರ ಹತ್ರ ದುಡ್ಡಿರಲ್ಲ, ಸ್ಟಾರ್ಟಿಂಗ್ 1-2 ಬ್ರೇಸ್ಲೆಟ್ 1-2 ಸ್ಟೋನ್ ತಗೊಂಡೋಗ್ತಾರೆ, ಮತ್ತೆ 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 ಬಂದ್ ತಗೊಂಡೋಗ್ತಾರೆ. ಯಾಕಂದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೆ ದುಡ್ಡಿನ ದಾರಿ ಆಗ್ತಾ ಇರುತ್ತೆ. ಇದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದೇ ತರ ನಮ್ ಸಂಸ್ಥೆಗೆ ಹುಡ್ಕೊಂಡು ಬರ್ತಾರೆ.